ವಿರತಿ, ಭೋಗ ವಿರತಿ ಅಂದ್ರೆ ಏನು ಸಂಪತ್ತುಗಳದಾವಲ್ಲ ತಲೆಯಾಗಿ ಇಟ್ಕೋಬಾರ್ದು. ಅವನ್ನೆಲ್ಲ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ರಿ. ಅಪ್ಪ ಅವ್ರು ಎಲ್ಲ ಬಿಟ್ಟು ನಾವು ಹೊರಗೆ ಬರೋಣನ್ರಿ, ಮನೆಗಿನಿ ಮಾರೇ ಬಿಡೋಣನ್ರಿ. ಇಲ್ಲ, ಇಟ್ಕೊಳ್ರಿ. ಎಷ್ಟು ಬೇಕು, ಒಂದು ಜನ್ಮ ಅಲ್ಲ 1000 ಜನ್ಮಕ್ಕಾಗುವಷ್ಟು ಗಳಿಸ್ರಿ. ನಾನು ಅದನ್ನು ಹೇಳಂಗಿಲ್ಲ. 1000 ಜನ್ಮ, ಒಂದು ಜನ್ಮದ್ದು ಬೇಡ, 1000 ಜನ್ಮದ ತಲೆಯಾಗಿ ಇಟ್ಕೋರಿ. 1000 ಜನ್ಮಕ್ಕಾಗುವಷ್ಟು ಗಳಿಸ್ರಿ. ನಾಳೆ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಬಳಸ್ರಿ. ಅವಾಗ ಅದು ಭೋಗ ವಿರತಿ ನಿಮ್ಮಲ್ಲಿ ಚಾಲೂ ಆಗ್ತೈತೆ ನೋಡ್ರಿ, ಚಾಲೂ ಆಗಿಬಿಡ್ತೈತೆ. 1 ತೊಲಿ ಬಂಗಾರದ ಕತಿ ಬೇಡ, ಕಿಲೋಗಟ್ಲೆ ಬಂಗಾರ ಗಳಿಸ್ರಿ ನೀವು. ಅದ್ರ ಬಗ್ಗೆ ಬೇಡ. ಬಂಗಾರ ಅಂದ್ರೆ ಎದಿ ದಸಕ್ ಅಂತೈತಿ. 1,50,000ಕ್ಕೆ ಬಂದು ಐತ್ರಿ ಕಾಟ ನೋಡ್ರಿ. ಬಂಗಾರನ ಮೊದಲೆಲ್ಲ ಮುಖ ಅರಳ್ತಿದ್ವು, ಈಗ ಬಂಗಾರನ ಗಾಬರಿ ಬೀಳ್ತೀರಿ. ಯಾಕಂದ್ರೆ ರೇಟ್ ಹೆಚ್ಚಾಗತ್ತೈತಿ. ನೀವು ನೋಡ್ರಿ, ನೀವೆಲ್ಲ ಎಷ್ಟು ಚಲೋ ಕುಂತೀರಿ. ನಾವು ಬಂಗಾರನ ನನಗೆ ಅನಿಸ್ತಿರ್ತೈತಿ, ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಕೈತಿ, ಒಂದ್ಸರಿ ಕಡಿಮೆ ಆಕೈತಿ. ಬೆಳ್ಳಿ ರೇಟು ಒಂದ್ಸರಿ ಹೆಚ್ಚಾಕೈತಿ, ಕಡಿಮೆ ಆಕೈತಿ. ಇಲ್ಲಿ 1000 ಮಂದಿ ಕೂತ್ಕೊಂಡು ಪ್ರವಚನ ಕೇಳಾಕತ್ತಿರಲ್ಲ. ನಿಮ್ಮಂಥ ಭಕ್ತರ ಭಕ್ತಿ ಅನ್ನುವಂಥದ್ದು ಅದು ಹೆಚ್ಚು ಹಾಕೋತಾ ಹೋಗತ್ತೆ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು. ನಾವು ಪ್ರವಚನ ಹೇಳ್ಬೇಕಂದ್ರೆ ಇಟ್ಟು ಹವಾ ಹಾಕೋತಾ ಹೋಗ್ಬೇಕು. ನಿಮಗೆ ನೀವ ಅನ್ಕೋತ ಹೋಗ್ಬೇಕ್ರಿ. ನಾವು ಯವ್ವ ಯಪ್ಪ ಅನ್ಕೋತನ ಹೋಗ್ಬೇಕ್ರಿ. ನೀವು ಒಂದು ನಮೂನಿ ಹೆಂಗಂದ್ರೆ ಜವಾರಿ ಆಕಳಿದ್ದಂಗೆ, ಆಕಳ ಹಂಗೆ ಹಿಂಡುದಿಲ್ರಿ. ಅದು ಯವ್ ಯಾಪ್ ಅನ್ಕೋತ ಮತ್ತೆ ಅದ್ರ ಮುಂದೆ ನಮಸ್ಕಾರ ಮಾಡ್ಬೇಕು, ತುರಿಸ್ಬೇಕು, ಮತ್ತೆ ನೀರು ಇಡ್ಬೇಕು. ಅವಾಗ ತರು ಬಿಟ್ರೆ ಬಿಡ್ತೀರಿ. ಅದು ಇಷ್ಟೆಲ್ಲ ಬಿಟ್ಟು ಬಂದು ಕುತ್ಕೋತಿರಲ್ಲ, ನಿಮ್ಮನ್ನ ಹೊಗಳೋದ್ರಾಗ ಏನು ತಪ್ಪಿಲ್ರಿ. ಯಾಕಂದ್ರೆ ಎಲ್ಲ ಬಿಟ್ಟು ಬಂದು ಕುತ್ಕೋತಿರಲ್ಲ. ಇದು ಭೋಗ ವಿರತಿಗೆ ದಾರಿ. ಇದು ಪರತರ ಏನು ನಿಜಗುಣ ಶಿವೆಗಳು ಹೇಳ್ತಾರಲ್ಲ, ಪರತರ ಸಾಧನೆ ಯಾವುದಪ್ಪ, ಒಂದು ಅದ್ಭುತವಾಗಿರುವಂಥ ಸಾಧನೆ ಯಾವುದಪ್ಪ? ಈ ಅಖಿಲಾರ್ಥ ಬ್ರಹ್ಮಾಂಡದೊಳಗೆ, ಒಂದು ಜಗತ್ತಿನೊಳಗೆ, ಎಲ್ಲದರೊಳಗೆ ಸಾಧನೆ ಯಾವುದಪ್ಪ? ಅಖಿಲ ಅಂದ್ರೆ ಎಲ್ಲ, ಅಖಿಲ ಅಂದ್ರೆ ಸರ್ವ, ಅದು ಎಲ್ಲವನ್ನು ಒಳಗೊಂಡಿದ್ದದು. ಇದರೊಳಗೆ ಯಾವುದು ದೊಡ್ಡ ಸಾಧನೆ ಅಂದ್ರೆ ಭೋಗ ವಿರತಿ. ಭೋಗ ವಿರತಿ ಅಂದ್ರೆ ಇದೇನೈತರಿ, ಎಲ್ಲವನ್ನ ತಿಳ್ಕೊಳ್ಳೋದು, ಯಾವುದನ್ನು ಹಚ್ಕೊಳ್ಳಾರ್ದಂಗಿರೋದು. ಕಮಲದ ಹೂ ಇರ್ತೈತಲ್ರಿ, ಹಂಗಿರೋದ್ರಿ. ಕೆಸರಾಗಣ ಇರೋದು, ಕೆಸರು ಹಚ್ಕೊಂಡಿರ್ಲಾರ್ದಂಗಿರೋದು. ಕಮಲದ ಹೂ ನೋಡ್ರಿ ನೀವು. ಬುದ್ಧನಿಗೆ ಯಾವುದು ಪ್ರಿಯ ಅಂತ ನನಗೆ ಯಾರಾದ್ರೂ ನೀವು ಸರ್ಚ್ ಮಾಡಿ ನೋಡ್ರಿ. ಬುದ್ಧನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾವುದು ಅಂದರೆ ಕಮಲದ ಹೂ. ಯಾಕಂದ್ರೆ ಕೆಸರಾಗೈತಿ, ಕೆಸರನ್ನು ಹಚ್ಕೊಂಡಿಲ್ಲ. ನೀವು ನೋಡ್ರಿ, ಸಂಸಾರದೊಳಗಿರೋದು ಸಂಸಾರವನ್ನು ಹಚ್ಕೋಬಾರ್ದು. ಜಗತ್ತಿನೊಳಗಿರೋದು ಈ ಜಗತ್ತನ್ನು ಭಾಳ ಹಚ್ಕೋಬಾರ್ದು. ಭೋಗ ವಿರತಿಯನ್ನು ಇಟ್ಕೊಳ್ಬೇಕು, ವಿರಕ್ತಿಯನ್ನು ತಾಳಬೇಕು. ವಿರತಿ ಅಂದರೆ ಸಾಕಪ್ಪ ಅನ್ನೋದು. ಬೇಕಂದ್ರೆ ನೀವು ಬೇಕೂಫ್ ಆಗಿಬಿಡ್ತೀರಿ. ಸಾಕು ಅಂದ್ಬಿಟ್ರೆ ಅಂದ್ರೆ ನೀವು ಸಾವುಕಾರ ಆಗಿಬಿಡ್ತೀರಿ. ನಿಮಗಿಂತ ಜಗತ್ತಿನೊಳಗೆ ಸಾವುಕಾರ ಯಾರೂ ಇಲ್ಲ. ಯಾವ ಸಾಕತಾನಲ್ಲ ಅವ ನಿಜವಾದ ಸಾವುಕಾರ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು. ನೀವು ಬೇಕು ಅನ್ನಕತ್ತೀರಂದ್ರೆ ನಿಮಗೆ ಗೊತ್ತಿರ್ಲಾರ್ದಂಗೆ ಜನ ಎಲ್ಲ ನಿಮ್ಗೆ ಬೇಕೂಫ್ ಅಂತಾರೆ. ಇದನ್ನು ನಾವು ತಲೆಯಾಗಿಟ್ಕೊಳ್ಳಿ. ಸಾಕು ಅಂದ್ಬಿಡ್ರಿ ನೋಡ್ರಿ, ನೀವೆಲ್ಲ ಸಾಕು ಅಂದ್ಬಿಡೋದು. ಇವತ್ತಿಂತ ಚಾಲೂ ಮಾಡಿಬಿಡ್ರಿ ಪ್ರಾಕ್ಟಿಕಲ್. ಮನೆಗೆ ಹೋಗ್ರಿ, ಸಾಕನ್ನ ಕಲಿತು ಬಿಡ್ರಿ. ಇಷ್ಟ ನೋಡ್ರಿ. ಇವತ್ತು ಏನು ತಿಳ್ಕೊಂಡ್ರಿಪ್ಪ, ಇವತ್ತಿನ ಪ್ರವಚನದ ತಾತ್ಪರ್ಯ ಏನಂದ್ರೆ ಅಜ್ಜಾರ ಸಾಕನ್ನ ಕಲಿಸ್ಯಾರ ನೋಡ್ರಿ. ಇಷ್ಟ 2 ಅಕ್ಷರ ರೀ, ಭಾಳ ದೊಡ್ಡ ಅಕ್ಷರ ಏನಿಲ್ಲ. 8 ಅಕ್ಷರ ರೀ. ಏನು ಕಲಿದು ನೀವು ಅನ್ಬೇಡ್ರಿ ತಮ್ಮ, ನೀವು ಬೇಕನ್ರಿ. ಶಾಲ್ಯಾಗ ಹೋಗಿ ಪಾಠ ಮಾಡಲಿಲ್ಲ ಅಂತ ತಿಳ್ಕೊಂಡು ಸರ್ ಕೇಳಿದ್ರೆ ಸಾಕ್ರಿ ಅಂದ್ರೆ ಏನು ಮಾಡೋದು? ಮತ್ತು ನಮ್ಮನ್ನು ಹುಡುಕಾಡ್ಕೋತ ಶೇಗುಣಿಸಿಗೆ ಬರೋದು ಆಗಬಾರ್ದು ಮಂದಿ ಎಲ್ಲ. ನೀವೇನದಿರಲ್ಲ, ನೀವು ಬೇಕನ್ರಿ. ಸಣ್ಣ ಹುಡುಗರು ಏನದಿರಲ್ಲ, ಬೇಕನ್ರಿ. ಪಾಠ್ಯ ಪುಸ್ತಕ ಬೇಕನ್ಬೇಕು ನೀವು. ಮತ್ತು ಸಾಕಂದ್ರೆ ಏನು ಮಾಡೋದು? ಶಾಲೆ ಒಳಗೆ ನಾ ಏನು ಪಾಠ ಹೇಳಬೇಡ ತಮ್ಮ ಅಂತ ಸರ್ ಕೇಳಿದ್ರೆ ಅಂದ್ರೆ ಈ ಹುಡುಗರು ಭಾಳ ಶಾನೆ ಇರ್ತಾವ್ರಿ. ನಿಮ್ಗೆ ಗೊತ್ತಿರಲಿ, ಏನು ಮುಂದೆ ಕೂತಾವಲ್ಲ ಹುಡುಗರು, ಇವು ಭಾಳ ಅಂದ್ರೆ ಭಾಳ ಶಾನೆ ಇರ್ತಾರೆ ಇವರು. ನೀವು ಯಾರೂ ಹೇಳಿಲ್ಲ, ಅವು ಮುಂದೆ ಬಂದು ಹೇಳಕತ್ತಾವ ನೋಡ್ರಿ. ಸಾಕ್ರಿ, ಅದನ್ನ ಹೇಳ್ತೀವಿ ತೋರಿ ಸಾಕು ಅನ್ನೋದು. ಸಣ್ಣ ಹುಡುಗರ ಕತಿ ಇಷ್ಟ ನೋಡ ತಿಳ್ಕೊಳ್ಳೋದು. ಸಾಕನ್ನ ಕಲ್ತು ಬಿಟ್ಟು ನನ್ನ ಮಾತು ನಂಬ್ರಿ ನೀವು. ಈಗ ಮನೆಗೆ ಹೋಗ್ರಿ. ಈಗ ಮುಂದೆ ಬರೋದು ಯಾವುದೋ ತಮ್ಮ ಹಬ್ಬ ಗಂಗಯ್ಯ. ಪಂಚಮಿ ಬರ್ತೈತಿ, ಶ್ರಾವಣ ಬರ್ತೈತಿ, ಪಂಚಮಿ ಅದಾದ್ಮೇಲೆ ಮತ್ತೆ ದೀಪಾವಳಿ ಎಲ್ಲ ಬರ್ತಾವ. ಬಂಗಾರ ಬೇಕನ್ನ ತಿಳ್ಕೊಂಡು ಹಿಂದೆ ಕೂತು ಮಂದಿ ಕೇಳಿದಾರಂದ್ರೆ ಸಾಕ್ರಿ ನೋಡ್ರಿ. ನೀವು ಎಷ್ಟು ಮಸ್ತ್ ಆಕೈತಿ. ಅವ್ರು ಹಂಗಂದ್ರೆ ನೀವು ಸಾಕಂದು ಬಿಡ್ರಿ, ಮುಗ್ದ ಹೋತು. ಬೇಕಂದ್ರೆ ಚಾಲು ನೋಡ್ರಿ ಎಲ್ಲನೂ. ನೀವು ಹಂಗೆ ಮಾಡ್ರಿ. ನೀವೆಲ್ಲ ಏನು ಹಿಂದೆ ಕೂತಿರಲ್ಲ, ಅಪ್ಪಾರ ಇಂಥದ್ದು ಹೇಳ್ರಿ, ನಮ್ಗೆ ಇಂಥದ್ದು ಬೇಕಾಗೈತಿ.
ದೀಪಾವಳಿ ಬರ್ತಂದ್ರೆ ನಮಗೆ ಭಾಳ ಗದ್ದಲ ಹಿಡಿತೈತ್ರಿ, ಇದನ್ನ ಹೇಳ್ರಿ ಇಂಥವು ಭಾಳ ಹೇಳ್ರಿ ನೀವು ಅಂತಿರ್ತೀರಿ. ನೀವು ಇಷ್ಟ ತಿಳ್ಕೊಳ್ಳೋದು ಎಲ್ಲವನ್ನು ಸಾಕನ್ನ ಕಲ್ತು ಬಿಡ್ರಿ. ಅದಕ್ಕಿಂತನೂ ಶ್ರೀಮಂತಿಕೆ ಜಗತ್ತಿನೊಳಗೆ ಯಾವುದೂ ಇಲ್ಲ. ಸಾಕಂದು ಬಿಡೋದಪ್ಪ. ಭೋಗ ವಿರತಿ ಅಂದರೆ ಸಾಕು ಅನ್ನೋದು. ಇದನ್ನು ನಾವು ಹೇಳ್ಕೊತಾನೆ ಬಂದೀವಿ, ನೀವು ಕೇಳ್ಕೊತಾನೆ ಬಂದ್ರಿ. ಎಷ್ಟು ನಮ್ಮಲ್ಲಿ ಥಿಯರಿ ಕ್ಲಾಸ್ ನಡೆದವ ಅಂದ್ರೆ ಇಡೀ ಇಂಡಿಯಾದೊಳಗೆ ಥಿಯರಿ ಕ್ಲಾಸಿಗೇನು ಬರ ಇಲ್ಲ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ಬರೀ ಥಿಯರಿ ಥಿಯರಿ ಥಿಯರಿ. ನಾ ಸಣ್ಣಾಗಿದ್ದಾಗಿಂದ ಪ್ರವಚನ ನಡೀತದೆ, ನನಗೆ ವಯಸ್ಸಾದ ಮೇಲೂ ಪ್ರವಚನ ನಡೀತದೆ, ಶತಮಾನಗಳಿಂದ ಪ್ರವಚನ ನಡ್ಕೊತ ಬಂದದ. ಬರೀ ಥಿಯರಿ ಕ್ಲಾಸ್ ಕೇಳಾಕತ್ತೀವ ಹೊರತಾಗಿ ನಾವು ಪ್ರಾಕ್ಟಿಕಲಿ ಇಳಿಯಕ್ಕೆ ತಯಾರಿಲ್ಲ. ನೀವು ಪ್ರಾಕ್ಟಿಕಲಿ ಇಳಿಲೇ ಇಲ್ಲ ಅಂದ್ರೆ ನನ್ನಂಗೆ 1000 ಮಂದಿ ಬಂದು ನಿಮಗೆ ಪ್ರವಚನ ಹೇಳಿದ್ರು ಕೂಡ ಅದು ಅಷ್ಟಕ್ಕನ ನಿಂದಿರ್ತದೆ. ನೀವು ಪ್ರಾಕ್ಟಿಕಲ್ ಶುರು ಮಾಡಲಿಲ್ಲ ಅಂದ್ರೆ ನಮಗೆ ಬದುಕಿರಂಗಿಲ್ಲ. ಅದಕ್ಕೆ ನಾವು ಏನು ತಿಳ್ಕೊಳ್ಳೋದು ಅಂದರೆ ನಿಜಗುಣ ಶಿವಯೋಗಿಗಳು ಹೇಳಿರುವಂತಹ ಸಾಕು ಅನ್ನುವಂಥದ್ದು. ಭೋಗ ವಿರತಿ ಅಂದರೆ ಸಾಕಪ್ಪ, ಇದು ಯಾವುದು ಬೇಡಪ್ಪ, ಇದು ಗೋಜ ಬೇಡಪ್ಪ, ಸಮಾಧಾನ. ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಈಗ ಅಂಬಾನಿಯವರೆಲ್ಲ ಏನದಾರಲ್ಲ, 1,00,000 ಕೋಟಿ ರೂಪಾಯಿ ರೊಕ್ಕ ಐತ್ರಿ ಅವ್ರ ಹತ್ರ. ಅವ್ರೇನಾರು ಸಾಕಂತಾರನ್ರಿ ಅನ್ನಂಗೆ. ನಮಗೇನಾರ ಆಟ ಗಳಿಸಾಕತ್ತೇನೋ ಅಕ್ಕತಿ. ಆದ್ರೆ ಮನಸ್ಸನ್ನು ಶಾಂತ ಮಾಡಕ್ಕೆ ನಿಮಗೆ ಆಗಂಗಿಲ್ಲ. 1,00,000 ಕೋಟಿ ಅಲ್ಲ, 10,00,000 ಕೋಟಿ ನಿಮಗೆ ಯಾರು ತಂದು ಕೊಡ್ತಾರಂದ್ರೂ ನಿಮ್ಮ ಮನಸ್ಸು ಸಾಕು ಅನ್ನೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮಗೆ ಅದನ್ನು ಸಂತೃಪ್ತಿಗೊಳಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಒಬ್ಬರಿಗೆ ಮಾತ್ರ ಸಾಧ್ಯದ ಅದು. ಎಷ್ಟು ನೀವು ಗಳಿಸಿದ್ರೂ ಕೂಡ ನಿಮಗೆ ಸಾಕು ಅನ್ನುವಂಥ ಮನಸ್ಸನ್ನು, ಬೇಕು ಅನ್ನುವಂಥ ಮನಸ್ಸನ್ನು, ಸಾಕು ಅನ್ನುವಂಥ ಮನಸ್ಸನ್ನು ಹೆಂಗೆ ನಾವು ಮಾರ್ಪಾಡು ಮಾಡಬೇಕು ಅನ್ನುವಂಥದ್ದನ್ನು ನೀವು ಕಲ್ಕೊಳ್ಬೇಕಾಗಿತ್ತು ಅಂದ್ರೆ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಒಬ್ಬ ಯೋಗ್ಯವಾದ ಗುರುಗಳ ಹತ್ರ ನೀವು ಬಂದ್ರಿ ಅಂದ್ರೆ ಅವ ನಿಮ್ಗೆ ಬೇಕು ಅನ್ನುವಂಥದ್ದನ್ನು ಕಲಿಸಂಗಿಲ್ಲ. ಸಾಕು ಅನ್ನುವಂಥದ್ದನ್ನು ಯಾವ ಗುರು ನಿಮ್ಗೆ ಕಲಿಸ್ತಾನಲ್ಲ ಅವ ನಿಜವಾದ ಗುರು ಅನ್ನುವಂಥದ್ದನ್ನು ನೀವು ತಲೆಯಾಗಿಟ್ಕೋಬೇಕು. ನೀವು ಒಲಿ ಮೇಲೆ ನಡಿಗೆ ಊಟ ಮಾಡ್ತಿರೋ, ನೀವು ತಲೆ ಮೇಲೆ ನಡಿಗೆ ಊಟ ಮಾಡ್ತಿರೋ ಅಂತ ಪ್ರಶ್ನೆ ಕೇಳ್ತಾರ. ನೀವು ಯಾವ್ದು ಮಾಡ್ತೀರಿ? ಹುಡುಗರು ಶಣ್ಣದ ನೋಡ್ರಿ, ಚಪ್ಪಾಳೆ ತಟ್ರ ಹುಡುಗರಿಗೆ ಒಂದ್ಸಲ. ಅವ್ರು ಅಪ್ಪ ನಾವು ಮೊದಲು ತಲೆ ಮೇಲೆ ನಡಿಗೆ ಊಟ ಮಾಡ್ತೀವ್ರಿ ಅಂದ್ರು ಅವ್ರು. ಅಲ್ಲಮ ಪ್ರಭುದೇವ್ರು ಅಂತಾರ, ಒಲಿ ಮೇಲೆ ನಡಿಗೆ ಊಟ ಮಾಡಿದ್ರಿ ಅಂದ್ರೆ ನಿಮಗೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತೈತಪ್ಪ. ಈಗ ನೀವು ಚಲೋ ಹುಗ್ಗಿ ಅನ್ನ ಸಾರ ಊಟ ಮಾಡಿದ್ರೆ 4 ತಾಸು ಸಂತೃಪ್ತಿ ನಿಮಗೆ, ಮತ್ತು 5ನೇ ತಾಸಿಗೆ ಹೊಟ್ಟೆ ಹಿಸಿತೈತಿ. ಚಲೋ ಊಟ ಮಾಡಿದ್ರಿ ಅಂದ್ರೆ ನಿಮ್ಗೆ 4 ತಾಸು ನಿಮ್ಗೆ ಸಂತೃಪ್ತಿ. ನೀವು ಇಷ್ಟ ತಿಳ್ಕೊಳ್ಳೋದು ನೋಡ್ರಿ. 4 ತಾಸಿನ ಸಂತೃಪ್ತಿ ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ ನೀವು ಒಲಿ ಮೇಲೆ ನಡಿಗೆ ಊಟ ಮಾಡ್ರಿ. ಜೀವನ ಪರ್ಯಂತ ಸಂತೃಪ್ತಿ ಸಿಗಬೇಕಾಗಿತ್ತು ಅಂದ್ರೆ ನೀವು ತಲೆ ಮೇಲೆ ನಡಿಗೆ ಊಟ ಮಾಡ್ರಿ ಅಂತ ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ ನೋಡ್ರಿ. ತಲೆ ಮೇಲೆ ನಡಿಗೆ ಊಟ ಮಾಡೋದು ಏನು ಕುತ್ಕೊಂಡು ಕೇಳಾಗ್ತಿರಲ್ಲ, ಇದು ತಲೆ ಮೇಲೆ ನಡಿಗೆ ಊಟ. ಇದು ಪಾರಮಾರ್ಥದ ಕುರಿತಾಗಿ ಚಿಂತನೆ ಮಾಡುವುದಿದು. ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಭೋಗ ವಿರಕ್ತಿ ಹುಟ್ಟುತ್ತದೆ, ಸೃಜಿಸ್ತದೆ, ಆವಿರ್ಭವಿಸ್ತದ. ಆ ಭೋಗ ವಿರತಿ ಅನ್ನುವಂಥದ್ದು ಬಂತು ಅಂದ್ರೆ ನೀವು ಒಂದು ಗಿಡದ ಕೆಳಗಿದ್ರೂ ಆರಾಮಿರ್ತೀರಿ, ನೀವು ಒಂದು ಗುಡಿಸಲ್ದಾಗಿದ್ರೂ ಆರಾಮಿರ್ತೀರಿ, ನೀವು ಅಂಬ್ಲಿ ಕಂಬಳಿ ಇದ್ರಂದ್ರೂ ನೀವು ಆರಾಮಾಗೇನೆ ಇರ್ತೀರಿ ನೀವು. ಅದಕ್ಕೆ ದೊಡ್ಡ ಮಹಾತ್ಮರು ಹೇಳಂಗಿಲ್ರೆ, ಅಂಬ್ಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ. ಅಂಬ್ಲಿ ಕಂಬಳಿ ಏನದಾವಲ್ಲ ಇವೇ ನಿಜವಾದ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ಅವ್ರು ಹೇಳ್ಕೊಂತ ಒಂದು ಸಣ್ಣ ಗುಡಿಸಲದೊಳಗಿದ್ರು ಅವ್ರು ಆರಾಮಿದ್ರಿ. ಅವರು ನಮ್ಮ ಹತ್ರ ಕೋಟಿ ರೂಪಾಯಿ ರೊಕ್ಕಿದ್ರು ಕೂಡ ನಮಗೆ ಸಮಾಧಾನ ಅನ್ನುವಂಥದ್ದು ಇಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಅದು ಹೇಳ್ರಿ ನೋಡೋಣ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದ ಹಾಗೆ ಭೋಗ ವಿರತಿಯನ್ನು ನಾವು ಪಡ್ಕೊಳ್ಬೇಕು. ಬಸವಾದಿ ಶರಣರು ಹೇಳಿದ ಹಾಗೆ ಭೋಗ ವಿರತಿಯನ್ನು ನಾವು ಪಡ್ಕೊಳ್ಬೇಕು. ಅವ್ರೇನು ಹೇಳ್ತಾರ, ಇದೆಲ್ಲ ನಶ್ವರ ಐತಪ್ಪ. ಆನೆ ಕುದುರೆ ಭಂಡಾರವಿದ್ದರೇನು, ತಾನುಂಬುವುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಒಂದು ಆವಿನ ಹಾಲು, ಇಷ್ಟ ಸಾಕ್ರಿ. ನಾವು ಉಣ್ಣೋದು ಎಷ್ಟೈತೆ ಅಂದ್ರೆ ಒಂದು ಹಿಡಿ ಅಕ್ಕಿ ಒಳಗೆ ನಮ್ಮದು ಊಟ ಆಗಿಬಿಡ್ತೈತಿ. ಒಂದು ಆಕಳ ತಂದು ಕಟ್ಟಿದ್ದೀವಿ ಅಂದ್ರೆ ಒಂದು ಮನೆ ತುಂಬ ಎಲ್ಲರಿಗೂ ಹಾಲು ಕೊಡ್ತೈತಿ. ಅದು ಒಂದು ಸೂರಿನೊಳಗೆ ನಾವು ಇದ್ದು ಬಿಟ್ಟಿವಿ ಅಂದ್ರೆ ಆರಾಮಾಗಿರ್ತೀವಿ ನಾವು. ಇದನ್ನು ನೋಡ್ರಿ, ಇಷ್ಟ ತಿಳ್ಕೊಂಡು ಎಷ್ಟು ಬೇಕು ಅಷ್ಟ ನೀವು ಬಳಸ್ಕೊಂತ ಆರಾಮಾಗಿದ್ರಿ ಅಂದ್ರೆ ಸೂಜಿಗೆ ಮುತ್ತು ಕೊಟ್ಟಂಗೆ ಇರ್ಬೇಕಂತ ಹೇಳ್ತಾರಲ್ಲ, ಹಂಗೆ ನೀವು ಬದುಕೊಂತ ಹೋಗಿಬಿಟ್ರಿ ಅಂದರೆ ಬದುಕು ಬಂಗಾರ ಆಗಿಬಿಡ್ತೀರಿ. ನೀವು ಇದನ್ನು ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಇದು ನಮ್ಮನ್ನ ಸಮಾಧಾನ ಇರಾಕ ಬಿಡಂಗಿಲ್ಲ. ಈ ಜಗತ್ತಿನೊಳಗೆ ಯಾವುದು ನಿಜವಾದ ಸಂಪತ್ತು ಅಂದ್ರೆ ಸಮಾಧಾನ, ಶಾಂತಿ, ನೆಮ್ಮದಿ. ಅದ ಇರಲಿಲ್ಲ ಅಂದ್ರೆ ಏನು ಮಾಡೋದೈತೆ ಹೇಳ್ರಿ. ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆ, ಕಣ್ತುಂಬ ನಿದ್ದೆಯು ಬಡವನಿಗೆ, ಮೆತ್ತನೆ ಹಾಸಿಗೆ ಸುಖದ ಸುಪ್ಪತ್ತಿಗೆ, ನಿದ್ದೆಯು ಬಾರದು ಧನಿಕನಿಗೆ. ಭೂಮಿನ ಹಾಸಿಗೆ, ಗಗನವೇ ಹೊದಿಕೆ, ಮಸ್ತಾಗಿ ನಿದ್ದೆ ಮಾಡ್ಕೊಂತ ಅವ ಬದುಕಕತ್ತಾನ. ಇವ ಮೆತ್ತನೆ ಹಾಸಿಗೆ, ಸುಖದ ಸುಪ್ಪತ್ತಿಗೆ,
ಎಲ್ಲ ಐತಿ. ಅವ್ಗೆ ನಿದ್ರೆ ಬರವಲ್ತಪ್ಪ, ರಾತ್ರಿ ಮಲಗಬೇಕಾದ್ರೆ ಮತ್ತೆ ಗುಳಿಗಿನ ತೊಗೋಬೇಕು. ತೊಗೊಂಡು ಏನು ಮಾಡೋದೈತ್ರಿ ಅದನ್ನು? ನೀವು ನಿದ್ದೆ ಮಾಡ್ಬೇಕಂದ್ರೆ ಗುಳಿಗೆ ತೊಗೊಂಡು ನೀವು ನಿದ್ದೆ ಮಾಡ್ತೀರಿ ಅಂದ್ರೆ ತೊಗೊಂಡು ಏನು ಮಾಡೋದು ಹೇಳ್ರಿ. ಮತ್ತೆ ಹೇಳ್ಬೇಕಾಗಿತ್ತಾರೆ ಮತ್ತೆ ಗುಳಿಗಿನ ತೊಗೊಂಡು ಮಕ್ಕೋಬೇಕು ನೀವು. ರಾತ್ರಿ ಮುಂಜಾನೆ 10ಕ್ಕೆ ಹೇಳ್ಬೇಕಾ, 8ಕ್ಕೆ ಹೇಳ್ಬೇಕಾ, ಮತ್ತೆ ಅಲಾರಾಮ್ ಸೆಟ್ ಮಾಡಿ ಇಡಬೇಕು. 6ಕ್ಕೆ ಕೇಳೋರ್ದಾರ, 4ಕ್ಕೆ ಕೇಳೋರ್ದಾರ. ನೋಡ್ರಿ ಮೊದಲಿನ ಮಂದಿಲ್ಲ ಮುಂಜಾನೆ ಜಲ್ದಿನ ಹೇಳೋರ್ರಿ ಅವರು. ಸೂರ್ಯ ಹುಟ್ಟು ಹುಡ್ದು ಅರ್ಧ ಕೆಲಸ ಮಾಡಿ ಮುಗಿಸ್ಬಿಡ್ತಿದ್ರು. ಈಗ ಟೆಂಡೆನ್ಸಿ ಬೇರೆ ಆಗಿಬಿಟ್ಟೈತಿ. ನಾನು ಹೇಳಿದೆ ಎಲ್ಲ ಹುಡುಗರಿಗೆ ಹೇಳಾಕತ್ತಿದ್ದೆ ಒಂದು ಸರಿ, ನೋಡ್ರಿಪ್ಪ ನಿಮ್ಮ ಬದುಕು ಬಂಗಾರ ಆಗ್ಬೇಕಾಗಿತ್ತಾರೆ ನೀವು ಮುಂಜಾನೆ 3 ಗಂಟೆಕರೆ 4 ಗಂಟೆಕರೆ ಎದ್ದು ಅಭ್ಯಾಸ ಮಾಡಿರಿ. ಒಬ್ಬ ಹುಡುಗ ಎದ್ದು ಹೇಳಿದೆ, ನಾವು ಮಕ್ಕಳ್ದ ಮುಂಜಾನೆ 3 ಗಂಟೆಗೆ. ಸಣ್ಣ ಮಕ್ಕಳು ನೋಡ್ರಿ, ಅವ್ರ ಕೈಯೊಳಗೆ ಮೊಬೈಲ್ ಫೋನ್ ಕೊಟ್ಬಿಟ್ರಿ ಅಂದ್ರೆ ಹಂಗೆ ಸ್ಕ್ರೋಲ್ ನೋಡ್ಕೊಂತ ಎಷ್ಟು ಟೈಮ್ ಆಗೈತೆ ಅವ್ರಿಗೆ ಗೊತ್ತಿರಂಗಿಲ್ಲ. ಈ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿಯೊಳಗೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗಿದೆ. ಅದಕ್ಕೆ ನೀವು ಕುಳಲಿ ಒಳಗೆ ಏನು ಮಾಡಿರಿ ಅಂದರೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊತ ಬಂದಿರಲ್ಲ. ಈ ಕಾರ್ಯಕ್ರಮಗಳನ್ನು ನೀವು ನಿರಂತರವಾಗಿ ನಡೆಸ್ಕೊತ ಹೋಗಬೇಕು. ಈಗ ವಜ್ರ ಮಹೋತ್ಸವ ಕಾರ್ಯಕ್ರಮದೊಳಗೆ ನಾವು ಅದೀವಿ. ನಾನು ಹಿಂಗೆ ನಿಮ್ಗೆ ಆಶಯವನ್ನು ವ್ಯಕ್ತಪಡಿಸ್ತೀನಲ್ಲ, ಮುಂಬರುವಂಥ ದಿನಮಾನದೊಳಗೆ ಈ ಒಂದು ಅಪೌರ ಕಾರ್ಯಕ್ರಮ ಏನೈತಲ್ಲ ಇದು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂಗೆ ಆಗಲಿ ಅಂತ ತಿಳ್ಕೊಂಡು ನಾನು ಹೃದಯ ತುಂಬಿ ಹಾರೈಸ್ತೀನಿ. ನಾನು ಹೃದಯ ತುಂಬಿ ವಿಶ್ ಮಾಡ್ತೀನಿ. ನಿಮ್ಮ